If you are confused about which college to choose for your PUC education, Jnanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ನಂದಿನಿ ಮಠಪತಿ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯ ರಂಗಮಂದಿರದಲ್ಲಿ ಜನಮನ ಕಾರ್ಯಕ್ರಮ, ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಚಾಲನೆ. ಮಿನಿ ವಿಧಾನಸೌಧ ಸ್ಥಳಾಂತರ ಮಾಡಬಾರದು, ಸಂಸದ ಭಗವಂತ್ ಖೂಬಾರಿಂದ ಆಗ್ರಹ. ವಾರ್ಡ್ ನಂಬರ್ 26 ಮತ್ತು 27ರಲ್ಲಿ ಸಿಸಿ ರಸ್ತೆ ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ ಅವರಿಂದ ಚಾಲನೆ. ಕರುಣಾಮಯಿ ಯುವಕ ಸಂಘದ ವತಿಯಿಂದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಜನ್ಮ ಶತಮಾನೋತ್ಸವ ಆಚರಣೆ. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಸಂಚಾಲಿತ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯಲ್ಲಿ ಉತ್ತಮ ಫಲಿತಾಂಶ. ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ 103 ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ ತೇರ್ಗಡೆ. ಸುದ್ದಿಯ ವಿವರ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರ ಸಹಯೋಗದಲ್ಲಿ ಜಿಲ್ಲಾ ರಂಗಮಂದಿರದಲ್ಲಿ ಜನಮನ ಕಾರ್ಯಕ್ರಮವನ್ನು ಪೌರಾಡಳಿತ, ಸಾರ್ವಜನಿಕ ಉದ್ದಿಮೆಗಳ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಯವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರ ಸಹಯೋಗದಲ್ಲಿ ಜನಮನ ಕಾರ್ಯಕ್ರಮವನ್ನು ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದು, ಪೌರಾಡಳಿತ, ಸಾರ್ವಜನಿಕ ಉದ್ದಿಮೆಗಳ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರು ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮೇ 13, 2013ರಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಪರ್ವ ಆರಂಭವಾಗಿದ್ದು, ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ, ಜನರ ತೀರ್ಪಿನ ಮೇರೆಗೆ ಚುನಾವಣೆ ನಡೆದಿದ್ದು, ನಮ್ಮೆಲ್ಲರ ನೆಚ್ಚಿನ ನಾಯಕರನ್ನಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ರಾಜ್ಯದ ಮುಖ್ಯಮಂತ್ರಿ ಎಂದು ಆಯ್ಕೆ ಮಾಡಿ ಅವರಿಂದ ಪ್ರಮಾಣ ವಚನ ಸ್ವೀಕರಿಸಲಾಯಿತು. ಅವತ್ತಿನ ದಿವಸ ಬಸವ ಜಯಂತಿಯ ದಿವಸವಾಗಿದ್ದು, ಯಾವ ರೀತಿ ಬಸವಣ್ಣನವರು ಜಗತ್ತಿಗೆ ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಬಾಳು ಸಮಪಾಲು ಎಂದು ಮಹಾತ್ಮ ಪುರುಷರ ಸ್ಫೂರ್ತಿ ಹಾಗೂ ಆದರ್ಶದ ಮೇರೆಗೆ ಜೀವನ ಕೊಟ್ಟಿದ್ದ ಹಾಗೆ ಇವರು ಕೂಡ ಪ್ರಣ ತೆಗೆದುಕೊಂಡು ಅನ್ನಭಾಗ್ಯ, ಕ್ಷೀರಭಾಗ್ಯ ಹಲವು ಯೋಜನೆಗಳ ನಿರ್ಣಯ ತೆಗೆದುಕೊಂಡು ಅದನ್ನು ಪೂರೈಸುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಸು ಮುಕ್ತ ರಾಜ್ಯ ಮಾಡುವುದಾಗಿ ಹೇಳಿದರು. ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಜನರೊಂದಿಗೆ ಸಂವಾದ ಮಾಡಿ ಅವರ ಸಮಸ್ಯೆಗಳನ್ನು ಹಾಗೂ ಬೇಡಿಕೆಗಳನ್ನು ಪೂರೈಸುವುದು ಎಂದು ಹೇಳಿದರು. ಮೇ 13, 2013 ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಪರ್ವ ಪ್ರಾರಂಭ ಆಯಿತು. ಸಾರ್ವಜನಿಕ ಚುನಾವಣೆಗಳು ನಡೆದಿದ್ದು, ಜನರು ತಮ್ಮ ತೀರ್ಪನ್ನು ಕೊಟ್ಟಿದ್ದರು. ಜನರ ತೀರ್ಪಿನಂತೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಇಡೀ ಅಖಂಡ ಕರ್ನಾಟಕದ ಅಭಿವೃದ್ಧಿಯ ಹರಿಕಾರರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡ್ರು. ಅವತ್ತು ಬಸವ ಜಯಂತಿ ಯಾವ ರೀತಿಯಲ್ಲಿ ಬಸವಣ್ಣನವರು ಏನೊಂದು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ರು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವಂಥ ಒಂದು ರೀತಿಯಲ್ಲಿ ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು, ಸ್ಫೂರ್ತಿಯನ್ನು ಪಡೆದು, ಪ್ರೇರಣೆಯನ್ನು ಪಡೆದು ಅವರು ಅಧಿಕಾರ ವಹಿಸಿಕೊಂಡ ಪ್ರಥಮ ಸಚಿವ ಸಂಪುಟದ ಸಭೆಯಲ್ಲಿನೇ ಅತ್ಯಂತ ಮಹತ್ವದಾದಂಥ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ HR ಮಹಾದೇವ್ ಅವರು ಮಾತನಾಡುತ್ತಾ,
ಈ ಅವಧಿಯಲ್ಲಿ ಹಲವಾರು ಜನಪರ ಯೋಜನೆಗಳು ಜಾರಿಗೆ ಬಂದಿದ್ದು ಮತ್ತಷ್ಟು ಯೋಜನೆಗಳು ಜಾರಿಗೊಳ್ಳುವ ನಿರೀಕ್ಷೆಯಲ್ಲಿವೆ ಎಂದು, ಅದರಲ್ಲಿ ಮುಖ್ಯವಾಗಿ ಅನ್ನಭಾಗ್ಯ, ಋಣಮುಕ್ತ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಮೈತ್ರಿ, ಮನಸ್ಥಿರಿ ಇತರ ಯೋಜನೆಗಳು ಜನರಿಗೆ ಫಲಪಡಿಸುತ್ತಿದೆ. ಹಿರಿಯರು, ವಿಕಲಚೇತನರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಹೀಗೆ ಎಲ್ಲ ವರ್ಗದ ಜನರಿಗೆ ಸರ್ಕಾರದ ಸೌಲಭ್ಯಗಳು ದೊರೆಯುವುದಾಗಿ ಹಾಗೂ ಅವರ ಸಮಸ್ಯೆಗಳನ್ನು ಪೂರೈಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಶಾಸಕರು ಹಾಗೂ ಅಧ್ಯಕ್ಷರಾದ ರಹೀಂ ಖಾನ್, ಎಂಎಲ್ಸಿ ವಿಜಯ್ ಸಿಂಗ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಭಾರತ್ಭಾಯ್ ಶರಿಕಾರ್, ಆರ್ ಸೆಲ್ವಮಣಿ, ಸಂಜಯ್ ಜಾಗೀರ್ದಾರ್, ಉಪಾಧ್ಯಕ್ಷೆ ಪ್ರಕಾಶ್ ಪಾಟೀಲ್, ಡಿಸಿ ಎಚ್ಆರ್ ಮಹಾದೇವ್, ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ, ವಾರ್ತಾಧಿಕಾರಿ ಗುರುಸಿದ್ದಪ್ಪ ಸೇರಿದಂತೆ ಗಣ್ಯರು, ಮಹಿಳೆಯರು, ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು. ಅನ್ನಭಾಗ್ಯ, ಋಣಮುಕ್ತ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಮೈತ್ರಿ, ಮನಸ್ವಿನಿ, ವಿದಾಯಿ, ವಿದ್ಯಾಸಿರಿ, ರಾಜೀವ್ ಆರೋಗ್ಯ ಭಾಗ್ಯ, ಯಶಸ್ವಿನಿ, ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ, ಕ್ಷೀರಧಾರೆ, ವಸತಿ ಭಾಗ್ಯ, ಸಾವಯವ ಭಾಗ್ಯಗಳಂತಹ ಅನೇಕ ಯೋಜನೆಗಳು ಜನರಿಗೆ ಫಲ ನೀಡುತ್ತಿವೆ. ರೈತರು, ಕಾರ್ಮಿಕರು, ಮಹಿಳೆಯರು, ಮಕ್ಕಳು, ಹಿರಿಯರು, ವಿಕಲಚೇತನರು, ಲಿಂಗ ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಹೀಗೆ ಎಲ್ಲ ವರ್ಗದ ಜನರಿಗೂ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿವೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳ ಲಾಭ ದೊರೆಯಬೇಕು ಎನ್ನುವುದು ಸರ್ಕಾರದ ಸದುದ್ದೇಶ. ಇಂತಹ ಜನಪರ ಕಾಳಜಿಯಿಂದಾಗಿ ಇಂದು ರಾಜ್ಯದಲ್ಲಿ ಸರಿಸುಮಾರು 4.5 ಕೋಟಿಗೂ ಹೆಚ್ಚು ಜನರು ಸರ್ಕಾರದಿಂದ ಒಂದಿಲ್ಲ ಒಂದು ರೀತಿಯಲ್ಲಿ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಒಟ್ಟು ಜನಸಂಖ್ಯೆಯ ಪೈಕಿ 80%ಕ್ಕೂ ಹೆಚ್ಚು ಜನರು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಬೀದರ್ನ ಜಿಲ್ಲಾಡಳಿತ ಕಟ್ಟಡ ಸಂಕೀರ್ಣ ನಿರ್ಮಾಣದ ಕುರಿತಾಗಿ ಸಂಸದ ಭಗವಂತ್ ಖೂಬಾರ್ ಅವರು ಜನಮನ ಕಾರ್ಯಕ್ರಮವನ್ನು ಜನರ ಬೇಡಿಕೆಯ ಮೇರೆಗೆ ಸಚಿವರಿಗೆ ತಿಳಿಸಿದ್ದು, ಸಚಿವರು ಈ ಕುರಿತಾದ ದಿನಾಂಕ 15ರಂದು ಜಿಲ್ಲಾಡಳಿತ ಕಚೇರಿಯಲ್ಲಿ ತೀರ್ಮಾನಿಸಲಾಗುವುದು ಎಂದು ಹೇಳಿದರು. ಅಲ್ಲದೆ ಈ ವಿಷಯ ಕುರಿತು ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ಜಿಲ್ಲಾ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಜನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸದ್ ಭಗವಂತ್ ಖೂಬಾರ್ ಅವರು ಸಚಿವರಿಗೆ ಬೀದರ್ ಜಿಲ್ಲಾಡಳಿತ ಕಟ್ಟಡ ಸಂಕೀರ್ಣ ನಿರ್ಮಾಣ ಕುರಿತಾಗಿ, ಅಂದರೆ ಜನರಿಗೆ ನೆರವಾಗುವ ರೀತಿಯಲ್ಲಿ ಜನಪ್ರತಿನಿಧಿಗಳ ಹಾಗೂ ಜನರ ಅಭಿಪ್ರಾಯ ಪಡೆದು ನಗರ ಪ್ರದೇಶ ಬಿಟ್ಟು ಹೊರಗಡೆ ಜಿಲ್ಲಾಡಳಿತ ಕಟ್ಟಡ ಸಂಕೀರ್ಣ ನಿರ್ಮಾಣ ಮಾಡಬಾರದೆಂದು ಜನರ ಅಪೇಕ್ಷೆಯ ಮೇರೆಗೆ ಕೇಳಿದರು. ಬೀದರ್ದಲ್ಲಿ ಇವತ್ತು ಬೆಳಗ್ಗೆಯಿಂದ ಸುಮಾರು 100 ಜನ ನನ್ನ ಹತ್ರ ಬಂದು ಜಿಲ್ಲಾ ಕಚೇರಿಗಳ ಸಂಕೀರ್ಣ ಯಾವ ಜಾಗದಲ್ಲಿ ಮಾಡ್ತಾ ಇದ್ದೀರಿ ಮತ್ತು ತಮ್ಮದು ಪತ್ರಿಕೆಗಳ ಮುಖಾಂತರ, ಕೆಲವು ಮೀಟಿಂಗ್ಗಳ ಮುಖಾಂತರ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಪಡೆದು, ಜನರ ಅಭಿಪ್ರಾಯವನ್ನು ಪಡೆದು ಆ ಸಂಕೀರ್ಣದ ಜಾಗವನ್ನು ನಾವು ನಿಯುಕ್ತಗೊಳಿಸ್ತೀವಿ ಅಂತ ಹೇಳಿದ್ರಿ. ಆದರೆ ಯಾವುದೇ ರೀತಿಯ ಜನಪ್ರತಿನಿಧಿಗಳ ಸಭೆ ಕರೆದಿಲ್ಲ ಮತ್ತು ಜನರನ್ನ ಅಭಿಪ್ರಾಯವನ್ನು ಪಡೆದಿಲ್ಲ. ಹೀಗಾಗಿ ನನಗ ಬಂದಿರುವಂಥ ಮಾಹಿತಿ ಪ್ರಕಾರ ನಗರ ಪ್ರದೇಶವನ್ನು ಬಿಟ್ಟು ಸುಮಾರು 4 ಕಿಲೋಮೀಟರ್ ಮೇಲ್ಪಟ್ಟು ಹೊರಗಡೆ ಮಾಡುವುದರಿಂದ ಇಡೀ ಜಿಲ್ಲೆಗೆ ಜನರಿಗೆ ಇದನ್ನು ಅನಾನುಕೂಲ ಆಗ್ತದೆ. ಅದು ಜನಾಭಿಪ್ರಾಯ ವಿರುದ್ಧವಾಗಿರ್ತದೆ. ಅದಕ್ಕೆ ಈ ಒಂದು ಸಭೆಯಲ್ಲಿ, ಜನಸ್ಪಂದನ ಸಭೆಯಲ್ಲಿ ಕೇಳಬೇಕು ಅಂತ ನನಗೆ ಬೆಳಗ್ಗೆಯಿಂದ ಬಹಳಷ್ಟು ಜನ ಬಂದು ಮನವಿ ಮಾಡಿಕೊಂಡಾಗ ಇದನ್ನು ಕೂಡ ನಾನು ಸೂಕ್ತಂದಿದ್ದೀನಿ. ಅದಕ್ಕೂ ತಾವು ಸ್ಪಷ್ಟ ಶಬ್ದಗಳಲ್ಲಿ ತಮ್ಮ ಸರ್ಕಾರದ ನಿರ್ಣಯ ಏನು, ನಿಮ್ಮ ಮತ್ತು ಸ್ಥಳೀಯ ಶಾಸಕರ ಅಭಿಪ್ರಾಯ ಏನು ಮತ್ತು ಇದನ್ನ ತಾವು ದಯವಿಟ್ಟು ಜನರ ಮುಂದಿಟ್ಟಿದ್ರೆ ಒಳ್ಳೆಯದು, ತತ್ಕ್ಷಣವಾಗಿ ಇದಕ್ಕೊಂದು ಅರ್ಥ ಬರ್ತದೆ. ಧನ್ಯವಾದಗಳು. ಹಾಗಾಗಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಯವರು, ನಾವು ನುಡಿದಂತೆ ನಡೆಯುತ್ತೇವೆ, ಆದರೆ ಸ್ವಲ್ಪ ವಿಳಂಬವಾಗಿರಬಹುದು. ಮಾರ್ಚ್ ಒಳಗಾಗಿ ಅಲ್ಲದೆ ದಿನಾಂಕ 15ರಂದು ಜಿಲ್ಲಾ ಕಚೇರಿಯಲ್ಲಿ ಜನಪ್ರತಿನಿಧಿಗಳ ಸಭೆ ನಡೆಸಿ ಕಟ್ಟಡ ನಿರ್ಮಾಣ ಕುರಿತಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರೆಲ್ಲರ ಸಲಹೆ ಮೇರೆಗೆ ಅತಿ ಶೀಘ್ರದಲ್ಲಿ ತೀರ್ಮಾನ ಮಾಡುವುದಾಗಿ ಹೇಳಿದರು. ಈ ವಿಷಯ ಕುರಿತಾಗಿ ಸಚಿವರು ಹಾಗೂ ಸಂಸದರಾದ ಭಗವಂತ್ ಖೂಬಾರ್ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇವತ್ತು ಬೀದರ್ನ ಸಾರ್ವಜನಿಕರಿಗೆ, ಸಮಗ್ರವಾದಂಥ ಬೀದರ್ನ ಎಲ್ಲ ಜನರಿಗೆ ಅದು ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಅನುಕೂಲಕರವಾಗುವಂಥ ರೀತಿಯಲ್ಲಿ ಒಂದು ಒಳ್ಳೆಯ ಸೂಕ್ತವಾದಂಥ ನಿವೇಶನವನ್ನೇ ಆದಷ್ಟು ಶೀಘ್ರದಲ್ಲಿ
ಅದನ್ನು ಎಲ್ಲಿ ಮಾಡಬೇಕು ಅನ್ನೋಂಥದ್ದು ನಿಮ್ಮೆಲ್ಲರ ಸಲಹೆಗಳನ್ನು ತೆಗೆದುಕೊಂಡೇ ನಿರ್ಣಯ ಮಾಡಲಾಗುವುದು. ನಿನ್ನೆಲೆ ಜಿಲ್ಲಾಧಿಕಾರಿ ಜೊತೆಯಲ್ಲೂ ನಾನು ಚರ್ಚೆ ಮಾಡಿದ್ದೇನೆ. 15ನೇ ತಾರೀಕಿಗೆ ಒಂದು ಜನಪ್ರತಿನಿಧಿಗಳ ಸಭೆನೂ ಕರೀತೇನೆ. ತಮ್ಮ ಸಲಹೆಗಳು ತೆಗೆದುಕೊಂಡು ಆದಷ್ಟು ಒಂದು 15 ದಿವಸ ಒಳಗಾಗಿ ಈ ಒಂದು ಜಿಲ್ಲಾ ಸಂಕೀರ್ಣದ ಬಗ್ಗೆ ಒಂದು ನಿರ್ಣಯವನ್ನು ಮಾಡ್ತೇವೆ. ನಾನು ಅಡ್ಡಿಪಡಿಸುವುದಿಲ್ಲ ಮತ್ತು ನಿಮ್ಮ ಸಮಯನೂ ತಗೊಳ್ಳೋದಿಲ್ಲ. 15ನೇ ತಾರೀಕಿಗೆ ಯಾವ ಸಮಯಕ್ಕೆ ನೀವು ಹೇಳ್ತೀರ ನನಗೆ ಹೇಳಿದರೆ ಆ ಸಮಯದಲ್ಲಿ ಅಲ್ಲೇ ಕೂತು ಚರ್ಚೆ ಮಾಡೋಣ. ಧನ್ಯವಾದಗಳು. ನಮ್ಮ ಜಿಲ್ಲಾಧಿಕಾರಿಗಳಿಗೂ ನಿಮಗೆ ಸೂಚನೆ ಕೊಡ್ತಾರೆ, ನಿಮಗೆ ಒಂದು ಕಳಿಸ್ತಾರೆ. ಯಾಕಂದ್ರೆ ಇದು ಚರ್ಚೆ ಮಾಡೋಣ. ಮೊನ್ನೆ ಕೆಡಿಪಿಯಲ್ಲೂ ನಾನು ನಿರೀಕ್ಷೆ ಮಾಡಿದ್ದೆ, ನೀವು ಕೆಡಿಪಿಗೆ ಬಂದಿರಲಿಲ್ಲ. ಕೇಳ್ರಿ, ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತ ವಿಚಾರ ಅದು ಖಂಡಿತ ಇಲ್ಲ. ಮತ್ತು ಯಾವುದೇ ಶಕ್ತಿಗಳು ಈ ಭಗವಂತನ ಮೇಲೆ ಹೇರುವಷ್ಟು ಅವ್ರ ಹತ್ರ ಶಕ್ತಿ ಇಲ್ಲ. ಅಷ್ಟು ಸ್ಪಷ್ಟತೆಯನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀನಿ. ಅಷ್ಟು ಅನಿವಾರ್ಯತೆ, ಅಷ್ಟು ತುರ್ತಾಗಿ, ಅಷ್ಟು ಕಡಿಮೆಯಲ್ಲಿ ಬರುವಂತದ್ದು ಮತ್ತೆ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಜನಮನ ಕಾರ್ಯಕ್ರಮ, ಇದ್ರ ಉದ್ದೇಶನೇ ಬೇರೆ, ಈ ಕಾರ್ಯಕ್ರಮನೇ ಬೇರೆ. ಇವತ್ತು ನೀವು ದಿನ ದೂರವಾಣಿ ಮುಖಾಂತರ ಉಡಾನ್ಗಾಗಿ ನಾವು ಚರ್ಚೆ ಮಾಡಿದ್ದೀವಿ. ಅಲ್ಲೇ ನೀವು ಬೆಂಗಳೂರಲ್ಲಿ ವಿಷಯ ರೇಸ್ ಮಾಡಬಹುದಾಗಿತ್ತು. ತಪ್ಪಾಗಿ ನೀವು ಅರ್ಥ ಮಾಡ್ಕೊಳ್ಬೇಡಿ. ನೀವು ಜನರ ಸಮಸ್ಯೆಗೆ ನೀವು ಇವತ್ತು ಮಂತ್ರಿ ಇದ್ದೀರಿ ಅಂತ ನಿಮ್ಗೆ ಹೇಳ್ಬೇಕಾಗಿದೆ. ಬ್ರಹ್ಮಪುರ ಕಾಲೋನಿಯಲ್ಲಿ ವಾರ್ಡ್ ನಂಬರ್ 26 ಮತ್ತು 27ರಲ್ಲಿ ಸಿಸಿ ರಸ್ತೆಯ ನಿರ್ಮಾಣಕ್ಕೆ ವಿಧಾನ ಪರಿಷತ್ತಿನ ಸದಸ್ಯರಾದ ರಘುನಾಥ್ ರಾವ್ ಮಲ್ಕಾಪುರೆಯವರು ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿದರು. ಜಿಲ್ಲೆಯ ಬ್ರಹ್ಮಪುರ ಕಾಲೋನಿಯಲ್ಲಿ ವಾರ್ಡ್ ನಂಬರ್ 26 ಮತ್ತು 27ರಲ್ಲಿ ಸಿಸಿ ರಸ್ತೆ ಮತ್ತು ಡ್ರೈನೇಜ್ ಕಾಮಗಾರಿ ನಿರ್ಮಾಣಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ್ ರಾವ್ ಮಲ್ಕಾಪುರೆಯವರ ಅನುದಾನದಡಿಯಲ್ಲಿ ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ವಾರ್ಡ್ ನಂಬರ್ 26ರಲ್ಲಿ ಸಿಸಿ ರಸ್ತೆ ಕಾಮಗಾರಿ ಚಾಲನೆ ಮಾಡಿದ್ದು, ವಾರ್ಡ್ ನಂಬರ್ 27ರಲ್ಲಿ 3 ಕಾಮಗಾರಿಗಳನ್ನು ಚಾಲನೆ ಮಾಡುವುದಾಗಿ, ಇದುವರೆಗೂ ಒಟ್ಟು 4 ಕಾಮಗಾರಿಗಳನ್ನು ಚಾಲನೆ ಮಾಡಿ 10 ಲಕ್ಷ ಮೊತ್ತವನ್ನು ನೀಡಿ, ಅಲ್ಲದೆ ವಾರ್ಡ್ ನಂಬರ್ 26ರ ಸಿಸಿ ರಸ್ತೆ ಕಾಮಗಾರಿ ಯೋಜನೆಗೆ ರೂಪಾಯಿ 2.50 ಲಕ್ಷ ನೀಡಿದ್ದಾಗಿ, ಈ ಬಡಾವಣೆಯ ಜನರಿಗೆ ಸಿಸಿ ರಸ್ತೆ ಕಾಮಗಾರಿ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸುವುದಾಗಿ ಹೇಳಿದರು. ಬೀದರ್ ನಗರದ ವಾರ್ಡ್ ನಂಬರ್ 26ರಲ್ಲಿ ಅಂದರೆ ನಮ್ಮ ಭಾರತೀಯ ಜನತಾ ಪಕ್ಷದ ನಗರ ಪಾಲಿಕೆ ಸದಸ್ಯರಾದ ಧನರಾಜರು ವಾರ್ಡ್ನಲ್ಲಿ ನನ್ನ ಅನುದಾನದಲ್ಲಿ ಸಿ ರೋಡ್ ಮತ್ತು ಒಳಚರಂಡಿಗೆ ನಮ್ಮ ಸುರೇಶ್ ಮಾಸೆಟ್ಟಿಯವ್ರ ಮನೆ ಹತ್ರ 2 ಲಕ್ಷ ರೂಪಾಯಿ ಅನುದಾನದಲ್ಲಿ ನನ್ನ ವಿಧಾನ ಪರಿಷತ್ ಸದಸ್ಯ ಅನುದಾನದಲ್ಲಿ ರಸ್ತೆ ಕಾಮಗಾರಿ ಇವತ್ತು ಚಾಲನೆ ಮಾಡೀನಿ. ಅದೇ ಥರ ವಾರ್ಡ್ ನಂಬರ್ ಇದಾದಮೇಲೆ ವಾರ್ಡ್ ನಂಬರ್ 27ರಲ್ಲಿ ಶ್ರೀ ಶಶಿ ಹೊಸಳ್ಳಿಯವ್ರ ವಾರ್ಡ್ನಲ್ಲಿ ಅಲ್ಲಿ ಕೂಡ 2.5 ಲಕ್ಷದ 3 ಕಾಮಗಾರಿಗಳು, ಅಂದರೆ ಒಟ್ಟು ಅಲ್ಲಿ 3, ಇಲ್ಲಿ ಒಂದು 26ರಲ್ಲಿ 1, 27ರಲ್ಲಿ 3, ಅಂದರೆ ಇವತ್ತು ಒಟ್ಟು 4 ಕಾಮಗಾರಿಗಳನ್ನು ನನ್ನ ವಿಧಾನ ಪರಿಷತ್ ಸದಸ್ಯನ ಅನುದಾನದಲ್ಲಿ ಅಂದರೆ 10 ಲಕ್ಷದ ಮೊತ್ತದ ಸಿಸಿ ರಸ್ತೆ ಮತ್ತು ಒಳಚರಂಡಿಯನ್ನು ಇವತ್ತು ನಾವು ಪೂಜೆಯನ್ನು ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಮೊನ್ನೆ ಎಲ್ಲ ಈ ಬಡಾವಣೆ ಜನರಲ್ಲಿ ನಾನು ವಿನಂತಿ ಮಾಡೋದಂದರೆ ಈ ರೋಡನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಅದರ ಸದುಪಯೋಗವನ್ನು ಪಡಿಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಸ್ಲಂ ಮೋರ್ಚಾ ಅಧ್ಯಕ್ಷ ಬಾಬು ವಾಲಿಯವರು ಮಾತನಾಡುತ್ತಾ, ಕಳೆದ 6 ತಿಂಗಳಿಂದ ನೆನೆಗುದಿಗೆ ಬಿದ್ದಂಥ ಕಾಮಗಾರಿಗೆ ಇವರು ಸರ್ಕಾರದ ಸದುಪಯೋಗ ಬಳಸಿಕೊಂಡು ವಿಧಾನ ಪರಿಷತ್ತಿನ ಅನುಭವವನ್ನು ಪಡೆದುಕೊಂಡು ಕೋಟಿಗಟ್ಟಲೆ ಹಣವನ್ನು ನೀಡಿ ಅಭಿವೃದ್ಧಿಪಡಿಸುತ್ತಾರೆಂದು ಹೇಳಿದರು. ಬೀದರ್ ನಗರದಲ್ಲಿ ವಾರ್ಡ್ ನಂಬರ್ 26ರಲ್ಲಿ ನಮ್ಮ ನಾಯಕರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ರಘುನಾಥ್ ರಾವ್ ಮಲ್ಕಾಪುರೆಯವರ ಅನುದಾನದಿಂದ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಇದು ಒಂದೇ ಅಲ್ಲ, ಕಳೆದ ಒಂದು 6 ತಿಂಗಳಿಂದ ನೆನೆಗುದಿಗೆ ಬಿದ್ದಂತಹ ಕೆಲವು ಕಾಮಗಾರಿಗಳಿಂದ ಮಧ್ಯೆಯೂ ಸಹ ಸರ್ಕಾರದ ಸದುಪಯೋಗವನ್ನು ಬಳಸಿಕೊಂಡು ತಮ್ಮ ವಿಧಾನ ಪರಿಷತ್ ಸ್ಥಾನದ ಒಂದು ಅವರ ಅನುಭವ ಮತ್ತು ಅವರ ಅಭಿವೃದ್ಧಿ ದೃಷ್ಟಿಯಿಂದ ಕೋಟಿಗಟ್ಟಲೆ ಹಣವನ್ನು ತಂದು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನಾವು ಪಕ್ಷದ ನಾಯಕರಾಗಿ ಕಾರ್ಯಕರ್ತರಾಗಿ ಅವರ ಈ ಅಭಿವೃದ್ಧಿ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಸದುಪಯೋಗಪಡಿಸ್ಕೋಬೇಕು ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಜನರಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಲ್ಕಾಪುರೆ ಸಾರು ಮಾಡಿಕೊಟ್ಟಂಥ ಈ ಕಾಮಗಾರಿಗಳನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ನಗರದ ಕಾರ್ಯಕರ್ತರು ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾಗೂ ಇದೇ ವೇಳೆಯಲ್ಲಿ ಶಿವರಾಜ್ ಮಾಲ್ಶೆಟ್ಟಿ ಅವರು ಮಾತನಾಡುತ್ತಾ, ವಾರ್ಡ್ ನಂಬರ್ 26 ಈ ಕಾಲೋನಿಯಲ್ಲಿ ಸುಮಾರು 10 ರಿಂದ 15 ವರ್ಷದಿಂದ ಇಲ್ಲಿನ ಶಾಸಕರು, ಸರ್ಕಾರದವರು ರಸ್ತೆ ಕಾಮಗಾರಿ ಬಗ್ಗೆ ಯಾರೊಬ್ಬರೂ ಕೂಡ ಗಮನ ಹರಿಸಿರಲಿಲ್ಲ. ಆದರೆ ವಿಧಾನ ಪರಿಷತ್ನ ಸದಸ್ಯರಾದ ರಘುನಾಥ್ ರಾವ್ ಮಲ್ಕಾಪುರೆಯವರ ಅನುದಾನದಡಿಯಲ್ಲಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಹಾಗೂ ಸುಮಾರು 2.50 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿ ಯೋಜನೆಗೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ.
ಬೀದರ್ ನಗರದಲ್ಲಿರುವ ಬ್ರಹ್ಮಪುರ ಕಾಲನಿಯ ವಾರ್ಡ್ ನಂಬರ್ 26 ಈ ಕಾಲನಿಯಲ್ಲಿ ಸುಮಾರು 10-15 ವರ್ಷದಿಂದ ಯಾವುದೇ ಕಾಮಗಾರಿಗಳನ್ನು ಕಾಂಗ್ರೆಸ್ ಸರ್ಕಾರ ಬಂದು 4 ವರ್ಷ ಆದರೂ ಕೂಡ ಇಲ್ಲಿನ ಶಾಸಕರು, ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಬೀದರ್ನಲ್ಲಿರುವ ಹೆದಗೆಟ್ಟಿರುವ ರಸ್ತೆಗಳನ್ನು ದುರಸ್ತಿಗಾಗಿ ಈ ಕಣ್ಣು ತೆರೆದು ನೋಡುವಂಥ ಪ್ರಸಂಗ ಇನ್ನೂ ಉಸ್ತುವಾರಿಗಳು ಬರ್ತಾಯಿಲ್ಲ. ಮತ್ತು ಬೀದರ್ ನಗರದಲ್ಲಿ ರಹೀಂ ಖಾನ್ ಶಾಸಕರಿಗೆ ಈ ಹೊಣೆಯನ್ನು ನೆನಪಿರ್ಲಂಗೆ ಆಗಿದೆ. ಕೃಷಿಗಳಾದ ಅರಗೊಂದ ಮಲ್ಕಾಪುರಿ ಅವರು ಬಂದ ಮೇಲೆ 5 ವರ್ಷದಾಗ ಸುಮಾರು 100 ಕೋಟಿಗಳು ಏನದಂದ್ರೆ ರಸ್ತೆ ಸುಧಾರಣೆ ಆಗಿದೆ. ಈ ರಸ್ತೆ ಸುಧಾರಣೆಗೆ 2.5 ಲಕ್ಷ ಇಕ್ಕಿದ್ದಾರೆ. ಮತ್ತು ಮುಂದೆ ಏನದ ಅಂತಂದ್ರೆ ಈಗ ಅಲ್ಲಿ ಸ್ವಚ್ಛಕ್ಕಾಗಿ ಏನಂದ್ರೆ ಸುಮಾರು 10-15 ಲಕ್ಷ ರೂಪಾಯಿ ಏನದ ಈ ಹೊಣೆಗೆ ಇಟ್ಕೊಂಡಿದ್ದಾರೆ. ಈ ಮುಂದೆ ಬರೋ ದಿನಗಳಲ್ಲಿ ರೋಡ್ ಏನದಂದ್ರೆ ಮಾಡಿಸ್ತಾ ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಮ್ಮದು MLC ಅವರು ಕೆಲಸ ಮಾಡುತ್ತಾರೆ. ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್ ನಂತರ ಸುದ್ದಿ ಸಮಯ ಮುಂದುವರಿಯುವುದು. If you are confused about which college to choose for your PUC education, Jnana Sudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with pure theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facility is available for all the students. The right of choice is reserved to you. You can choose the stream that you want. So, hurry up, reserve your seats. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕರುಣಾಮಯಿ ಯುವಕ ಸಂಘ, ಕರ್ನಾಟಕ ಜನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕು ಘಟಕ ಬೀದರ್ ಇವರ ಸಹಯೋಗದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ರವರ ಜನ್ಮ ಶತಮಾನೋತ್ಸವವನ್ನು ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಹಮ್ಮಿಕೊಂಡಿದ್ದು ಸಂಸದ ಭುವನ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕರುಣಾಮಯಿ ಯುವಕ ಸಂಘ, ಕರ್ನಾಟಕ ಜನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕು ಘಟಕ ಬೀದರ್ ಇವರ ಸಹಯೋಗದಲ್ಲಿ ಕರ್ನಾಟಕ ಸಾಹಿತ್ಯ ಸಂಘ ಬೀದರ್ನಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ರವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಂಸದ್ ಭಗವಂತ್ ಖೂಬಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯರಿಗೆ ಎಷ್ಟೇ ದಣಿವಾದರೂ ಕೂಡ ತನ್ನ ಚಿತ್ತವನ್ನು ಸಂಗೀತದ ಕಡೆಗೆ ಕೊಟ್ಟರೆ ಆ ಮನುಷ್ಯನು ಉತ್ಸವವನ್ನು ಕಾಪಾಡಲು ಸಹಾಯವಾಗುತ್ತದೆ. ಅವರದೇ ಆದಂತಹ ಶೈಲಿಯಲ್ಲಿ ಹಾಗೂ ಧಾಟಿಯಲ್ಲಿ ಶಹನಾಯಿ ನುಡಿಸಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ನಮ್ಮ ಜೀವನವನ್ನು ಈ ಒಂದು ಸಂಗೀತದಲ್ಲಿ ತೊಡಗಿಸಿಕೊಳ್ಳದೆ ಈಗಿನ ಮಕ್ಕಳು ತಮ್ಮ ಹೆಚ್ಚಿನ ಸಮಯವನ್ನು ಜಾಲತಾಣದಲ್ಲಿಯೇ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ತಾಯಿಂದರು ತಮ್ಮ ಮಕ್ಕಳನ್ನು ಸಂಗೀತದೆಡೆಗೆ ತೊಡಗಿಸಲು ಪ್ರೇರೇಪಿಸುವುದಾಗಿ ಅಲ್ಲದೆ ಈ ಸಂಗೀತದಲ್ಲಿ ಸಮಾಜವನ್ನು ಒಗ್ಗೂಡಿಸುವ ಶಕ್ತಿ ಇದೆ ಎಂದು 2 ದಿವಸಗಳ ಕಾಲ ಈ ಒಂದು ಆಧುನಿಕ ಯುಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲ ಸಂಘಟಕರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಮತ್ತು ಕಲಾವಿದರು ಕಡಿಮೆ ಆಗ್ತಾ ಬಂದರೆ ನಶಿಸಿ ಹೋಗ್ತದೆ ಅಂದರೆ ತಪ್ಪಾಗ್ತದೆ. ಸಾಧಕರ ಸಂಖ್ಯೆಯನ್ನ ಬಹಳಷ್ಟು ಇಳಿಮುಖದಲ್ಲಿದೆ. ಆದರೆ ನಮ್ಮ ಜೀವನ ಯಾವುದರಲ್ಲಿ ಆನಂದ ಇದೆ, ನಮ್ಮ ಜೀವನ ಬಹಳಷ್ಟು ಅರ್ಥಗರ್ಭಿತವಾದಂಥ ಈ ಒಂದು ಸಂಗೀತದಲ್ಲಿ, ಈ ಒಂದು ಭಜನೆಗಳಲ್ಲಿ, ಈ ಒಂದು ನಾಟ್ಯದಲ್ಲಿ, ಕಲಾವಿದರಲ್ಲಿ ಆ ಒಂದು ಸಂದೇಶವನ್ನು ನಮ್ಮ ಜೀವನವನ್ನು ನಡೆಸುವ ರೀತಿಯಲ್ಲಿ ಅಷ್ಟು ಆಳವಾದ ವಿಷಯಗಳನ್ನೇ ಅದರಲ್ಲಿ ನಮ್ಗೆ ಸಿಗ್ತವೆ. ಆದರೆ ಆಧುನಿಕ ಯುಗದಲ್ಲಿ ನಾವು ನಮ್ಮ ಮಕ್ಕಳು ಮತ್ತು ಯುವ ಪೀಳಿಗೆ ಕೇವಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಸೀಮಿತವಾಗಿ ಅವರ ಜೀವನದಲ್ಲಿ ಸ್ಟ್ರೆಸ್ ಲೆವೆಲನ್ನು ಹೆಚ್ಚು ಮಾಡ್ಕೊಳ್ತಿದ್ದಾರೆ. ಜೀವನದಲ್ಲಿ ಎಲ್ಲರೂ ಸ್ಟ್ರೆಸ್ ಲೆವೆಲ್ ಏನಾದರೂ ಕಡಿಮೆ ಮಾಡ್ಕೋಬೇಕಾದ್ರೆ ಮೊಟ್ಟ ಮೊದಲಿಗೆ ಏನಾದರೂ ಒಂದು ಕಾರ್ಯ ಮಾಡಬೇಕಾದ್ರೆ ಸ್ವತಃ ಸಂಗೀತವನ್ನು ಕಲಿಬೇಕು ಮತ್ತು ಹಾಡುಗಳನ್ನು ಹಾಡಲಿಕ್ಕೆ ಕಲಿಬೇಕು.
ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಹೆಬ್ಬಾಳೆಯವರು ಮಾತನಾಡುತ್ತಾ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ರವರು ಚುರುಕಾಗಿದ್ದು ಸಣ್ಣ ವಯಸ್ಸಿನಿಂದಲೇ ಶಹನಾಯಿಯ ಅಭಿಮಾನಿಯಾಗಿದ್ದು ಇದರಲ್ಲಿ ತಮ್ಮ ಜೀವನವನ್ನು ತೊಡಗಿಸಿಕೊಂಡರು. ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದರೂ ಕೂಡ ದೇಶದ ಸಂಸ್ಕೃತಿಯನ್ನು ಬಿಡದೆ ಒಂದು ಒಳ್ಳೆಯ ರೀತಿಯಲ್ಲಿ ಶಹನಾಯಿಯನ್ನು ನುಡಿಸಿ ತಮ್ಮ ಛಾಪನ್ನು ಮೂಡಿಸಿದರು. 1937ರಲ್ಲಿ ಪ್ರಥಮ ಪ್ರಧಾನಿಗಳ ಆದೇಶದ ಮೇರೆಗೆ ಕೆಂಪುಕೋಟೆಯ ಮೇಲೆ ಅದ್ಭುತ ಶಹನಾಯಿಯನ್ನು ನುಡಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಇದಕ್ಕಾಗಿ ಅವರಿಗೆ ಹಲವು ಪ್ರಶಸ್ತಿಗಳು ದೊರೆತಿದ್ದು ಹಿಂದಿ ಸಿನಿಮಾಗಳಲ್ಲಿಯೂ ಕೂಡ ಶಹನಾಯಿಯನ್ನು ನುಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀ ಶಿವಯ್ಯ ಸ್ವಾಮಿ, ಸುರೇಶ್ ಚಂಗಶೆಟ್ಟಿ, ಜಗನ್ನಾಥ್ ಹೆಬ್ಬಾಳೆ, ಪ್ರಕಾಶ್ ಕನ್ನಳ್ಳಿ, ಮಹಾರುದ್ರ ಡಾಕುಳ್ಗಿ, ಶ್ರೀ ಸಂಜೀವ್ ಕುಮಾರ್ ಸ್ವಾಮಿ, ಬಾಬು ವಾಲಿ, ಕಲ್ಮಠ್ ಸರ್, ಮಾರುತಿ ಭಜಂತ್ರಿ, ಶಿವಕುಮಾರ್ ಪಾಂಚಾಳ್, ಮಾರುತಿ ಚಾಂಬೋಳ್ ಹಾಗೂ ಇನ್ನಿತರ ಗಣ್ಯರು, ಕಲಾವಿದರು ಉಪಸ್ಥಿತರಿದ್ದರು. ಅವರ ಕುಟುಂಬ ಹಿಂದಿನಿಂದಲೂ ಅವರ ತಾತಂದಿನಿಂದಲೂ ಒಂದು ಶಹನಾಯಿ ವಾದಕ ಒಂದು ನುಡಿಸುವಂಥ ಒಂದು ಕುಟುಂಬ ಆಗಿತ್ತು. ಅಂದಿನ ಭೋಜ್ಪುರ್ ಅಂದರೆ ಇಂದಿನ ಬಿಹಾರ ರಾಜ್ಯದ ಅಂದಿನ ಭೋಜ್ಪುರ್ ರಾಜ್ಯದಲ್ಲಿ ಕೇಶವ್ ಪ್ರತಾಪ್ ಸಿಂಗ್ ಮಹಾರಾಜರಂತಿದ್ದರು. ಆ ಒಂದು ಮಹಾರಾಜರ ಆಡಳಿತದಲ್ಲಿ ಈ ಒಂದು ಬಿಸ್ಮಿಲ್ಲಾ ಖಾನ್ ಅವರ ತಂದೆ ಹಾಗೂ ಅವರ ತಾತ ಅವರು ಈ ಒಂದು ಶಹನಾಯಿ ವಾದನ ನುಡಿಸುವಂಥ ಕಾರ್ಯವನ್ನು ಆ ಒಂದು ಆಡಳಿತದಲ್ಲಿ ಅವರು ತುಂಬ ಯಶಸ್ವಿಯಾಗಿ ಮಾಡ್ತಿದ್ದರು. ಈ ಒಂದು ಬಿಸ್ಮಿಲ್ಲಾ ಖಾನ್ ಅವರು ಬಾಲ್ಯದಿಂದಲೇ ಬಹಳ ಚುರುಕಾಗಿದ್ದರು. ಈ ಒಂದು ಶಹನಾಯಿ ಬಗ್ಗೆ ಅತ್ಯಂತ ಅಪ್ಪಟ ಅಭಿಮಾನಿ ಕೂಡ ಆಗಿದ್ದರು. ಅವರು ಬಾಲ್ಯದಿಂದಲೇ ಈ ಒಂದು ಶಹನಾಯಿ ವಾದವನ್ನು ಕಲಿತು ಮುಂದೆ ಅವರು ಒಂದು ದೊಡ್ಡ ಮಹಾನ್ ಕಲಾವಿದರಾಗಿ ಹೊರಹೊಮ್ತಾರೆ. ಬಿಸ್ಮಿಲ್ಲಾ ಖಾನ್ ಅವರು ಮೂಲತಃ ಅವರು ಮುಸ್ಲಿಂ ಜನಾಂಗದಲ್ಲಿ ಜನಿಸಿದರೂ ಕೂಡ ಅವರು ಅಪ್ಪಟ ಸರಸ್ವತಿಯ ಅಪ್ಪಟ ಭಕ್ತ ಆಗಿದ್ದರು. ಜೊತೆಗೆ ಅವರು ನಮ್ಮ ದೇಶದ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಬಹಳ ಭಕ್ತಿಯಿಂದ ಶಹನಾಯಿ ವಾದನವನ್ನು ನುಡಿಸಿದರು ಅಂತೇಳಿ ಎಲ್ಲರಿಗೆ ಗೊತ್ತಿರುವಂಥ ವಿಷಯ. ಜೊತೆಗೆ 2016 ಮತ್ತು 17ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಬೀದರ್ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಸಂಚಾಲಿತ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆ ಉತ್ತಮ ಫಲಿತಾಂಶ ಪಡೆದಿದೆ. 2016 ಹಾಗೂ 17ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಬೀದರ್ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಸಂಚಾಲಿತ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆ ಉತ್ತಮ ಫಲಿತಾಂಶ ಪಡೆದಿದೆ ಎಂದು ಈ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ SB ಬಿರಾದರ್ ಅವರು ಹೇಳಿದರು. ಒಟ್ಟು ಪರೀಕ್ಷೆಗೆ ಕುಳಿತ ವಿದ್ಯಾರ್ಥಿಗಳ ಸಂಖ್ಯೆ 132 ಆಗಿದ್ದು ಒಟ್ಟು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ 132 ಆಗಿದೆ ಎಂದು ಶಾಲೆಗೆ ಅತಿ ಹೆಚ್ಚು ಅಂಕ ಪಡೆದ ಆಕಾಶ್ ಉಮಾಕಾಂತ್ ಎನ್ನುವ ವಿದ್ಯಾರ್ಥಿ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಹೇಳಿದರು. ಅದೇ ಸಂದರ್ಭದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಮ್ಮ ಸಾಧನೆಗೆ ಸಹಕರಿಸಿದ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಗುರು ಹಿರಿಯರಿಗೆ ತಮ್ಮ ಅಭಿನಂದನೆಯನ್ನು ವ್ಯಕ್ತಪಡಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ SB ಬಿರಾದರ್, ಉಪಾಧ್ಯಕ್ಷರಾದ ಪ್ರೊಫೆಸರ್ SP ಸಜ್ಜನ್ ಶೆಟ್ಟಿ, ಕಾರ್ಯದರ್ಶಿಗಳಾದ ಶ್ರೀ ಹನುಮಂತರಾವ್ ಪಾಟೀಲ್, ಕೋಶಾಧ್ಯಕ್ಷರಾದ ಶ್ರೀ N ಕೃಷ್ಣಾರೆಡ್ಡಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರು, ಆಡಳಿತಾಧಿಕಾರಿಗಳು ಶ್ರೀ ರೇವಣಪ್ಪ ಸಂಗೊಳಗಿ, ಮುಖ್ಯ ಗುರುಗಳಾದ ಶ್ರೀಮತಿ ಪ್ರತಿಭಾ ಚಾಮ ಮತ್ತು ಶಿಕ್ಷಕ ವೃಂದದವರು ಶುಭ ಹಾರೈಸಿದರು. ನನ್ನ ಹೆಸರು ಆಕಾಶ್ ಅಂತ. ನಾನು ಈ ವರ್ಷ 2017ನೇ SSLC ಪರೀಕ್ಷೆಯಲ್ಲಿ 96% ಪಡೆದಿದ್ದೇನೆ. ಈ ಒಂದು ಫಲಿತಾಂಶ ಬರಲು ನಮಗೆ ಮುಖ್ಯವಾಗಿ ಕಾರಣಕರ್ತರಂತಂದರೆ ನಮ್ಮ ಆಡಳಿತ ಮಂಡಳಿಯವರಾಗಿರ್ಬೋದು ಅಥವಾ ನಮ್ಮ ಗುರುಗಳಾಗಿರ್ಬೋದು. ಹಿಂದೆ ಗುರು ಇದ್ದ ಮುಂದೆ ಗುರು ಇತ್ತು, ಸಾಗುತ್ತಿತ್ತು ಧೀರರ ದಂಡು ಎನ್ನುವಂತಹ ಮಾತಿದೆ. ಅಂತೆಯೇ ನಮ್ಮ ಗುರುಗಳ ಒಂದು ಶ್ರಮದಿಂದ, ನಮ್ಮ ತಂದೆ ತಾಯಿಯರ ಒಂದು ಪರಿಶ್ರಮದಿಂದ ನಾವು ನಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಅದೇ ರೀತಿ ಕಳೆದ ವರ್ಷದಿಂದ ನಮ್ಮ ಶಾಲೆಯು ಸತತವಾಗಿ 100ಕ್ಕೆ 100% ಪಡೆಯುತ್ತಾ ಬಂದಿದೆ. ಇದಕ್ಕೆ ಎಲ್ಲ ಕಾರಣಕರ್ತರು ನಮ್ಮ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಶಿಕ್ಷಕರು. ಈ ರೀತಿಯಾಗಿ ನಾವು ಮುಂದೇನೂ ಕೂಡ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸವೂ ಕೂಡ ನಮ್ಮ ಶಾಲೆಯವರು ಹೊಂದಿದ್ದಾರೆ. ನಾವು ಮುಂದೆ ಕೂಡ ಈ ರೀತಿಯಾಗಿ ಓದುತ್ತಾ ಈಗ ಮುಂದೆ ಫಸ್ಟ್ ಇಯರ್ ಬರುತ್ತೆ, ಅಲ್ಲಿ ಕೂಡ ಒಂದು ಉತ್ತಮ ರೀತಿಯಾದ ಸಾಧನೆಯನ್ನು ಮಾಡಿ ನಮ್ಮ ಶಾಲೆಗೆ ಕೀರ್ತಿ ತರುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ಈಗ ಸೈನ್ಸ್ ಮಾಡೋಂಥ ಆಸೆ ಇದೆ. ಅದರ ನಂತರ MBBS ಓದಿ ಡಾಕ್ಟರ್ ಆಗುವಂಥ ಒಂದು ಆಸೆ ಇದೆ. ನಮ್ಮ ತಂದೆ ತಾಯಿಯವ್ರ ಕನಸು ಕೂಡ ಅದೇ ಇದೆ. ಅದನ್ನು ಮಾಡಬೇಕನ್ನೋಂಥ ಒಂದು ಗುರಿ ಇದೆ. ನನ್ನ ಹೆಸರು ಶಿವರಾಣಿ ಜಯಸಿಂಗ್. ನಾನು SSLCಯಲ್ಲಿ 94% ಪಡೆದಿದ್ದೇನೆ. ಇದಕ್ಕೆ ಕಾರಣಕರ್ತರು ನಮ್ಮ ಶಿಕ್ಷಕರು, ನಮ್ಮ ತಂದೆ ತಾಯಿಯರು. ನಮ್ಮ ಶಿಕ್ಷಕರು ಸತತ 2 ತಿಂಗಳಿಂದ ಪಟ್ಟ ಪರಿಶ್ರಮ, ಅದರಿಂದ ನಾವು ಪಡೆದಂಥ ಮಾಹಿತಿಗಳಿಂದಲೇ ನಾವು ಈ ಪರೀಕ್ಷೆಯನ್ನು ಎದುರಿಸಲು ಸಾಧ್ಯವಾಗಿದೆ. ಅವರಿಂದಲೇ ನಾವು
ಈ ಮಟ್ಟಕ್ಕೇರಿದ್ದೇವೆ. ಮುಂದೆ ನಾನು ವಿಜ್ಞಾನ ವಿಭಾಗಕ್ಕೆ ಹೋಗಲಿದ್ದೇನೆ ಮತ್ತು ನನ್ನ ಗುರಿ ಇದೆ. ನಾನು IPS ಆಫೀಸರ್ ಆಗಬೇಕೆಂದು ನನ್ನ ಆಸೆಯಾಗಿದೆ. ನಾನು ನಮ್ಮ ಗುರು ವೃಂದದವರಿಗೂ, ಆಡಳಿತ ಮಂಡಳಿಯವರಿಗೂ ಮತ್ತು ನನ್ನ ತಂದೆ ತಾಯಿಯರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ನನ್ನ ಹೆಸರು ಅಕ್ಷತಾ. ನಾನು SSLCಯಲ್ಲಿ 91% ಪಡೆದಿದ್ದೇನೆ. ಇದಕ್ಕೆ ಕಾರಣ ನನ್ನ ಗುರುಗಳು ಮತ್ತು ನನ್ನ ತಂದೆ ತಾಯಿಯರು. ನನ್ನ ಗುರುಗಳು ಪಟ್ಟ 2 ತಿಂಗಳ ಪರಿಶ್ರಮ ಮತ್ತು ನಾವು ಮಾಡಿದ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ. ನಾನು ಮುಂದೆ IAS ಆಗಬೇಕೆಂಬ ಆಸೆ ಇದೆ. ವಿಜ್ಞಾನ ಪದವಿ ಪಡೆದು ಸೈನ್ಸ್ ಮಾಡಿ IAS ಆಫೀಸರ್ ಆಗಬೇಕೆಂಬ ಆಸೆ ಇದೆ. ಪ್ರಸಕ್ತ ವರ್ಷದ ದ್ವಿತೀಯ PUC ವಿಜ್ಞಾನ ವಿಭಾಗದ ಪರೀಕ್ಷೆಯಲ್ಲಿ ನಗರದ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ 103 ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಮೂಲಕ ಸಾಧನೆಗೈದಿದ್ದಾರೆ. ಪ್ರಸಕ್ತ ವರ್ಷದ ದ್ವಿತೀಯ PUC ವಿಜ್ಞಾನ ವಿಭಾಗದ ಪರೀಕ್ಷೆಯಲ್ಲಿ ನಗರದ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ 103 ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಮೂಲಕ ಸಾಧನೆಗೈದಿದ್ದಾರೆ. 1825 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಇವರಲ್ಲಿ 7 ವಿದ್ಯಾರ್ಥಿಗಳು 95%ಕ್ಕೂ ಮೇಲ್ಪಟ್ಟು, 103 ಅಗ್ರಶ್ರೇಣಿ, 780 ಪ್ರಥಮ ಮತ್ತು 98 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಕಾಲೇಜಿಗೆ ಒಟ್ಟಾರೆ 80.65% ಫಲಿತಾಂಶ ಬಂದಿದೆ ಎಂದು ಶಾಹೀನ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಅಬ್ದುಲ್ ಖದೀರ್ ತಿಳಿಸಿದ್ದಾರೆ. अस्सलाम वालेकुम. बीदर डिस्ट्रिक्ट के तमाम लोगों को कांग्रेचुलेशन. इस मरतबा शाहीन का बीदर डिस्ट्रिक्ट में टॉपर्स 98.45 नंबर 1 पर है शाहीन का स्टूडेंट, और टोटल अपीयर स्टूडेंट 415 है और टोटल पास 347 है और पास परसेंटेज 83.6 है. उसमें 90 अबव 42 स्टूडेंट आए और डिस्टिंक्शन 91 स्टूडेंट है और फर्स्ट क्लास रिज़ल्ट अल्हम्दुलिल्लाह 227 रहा. सेकंड क्लास 32 है. हर साल से बेहतर रिज़ल्ट शाहीन का है और अल्हम्दुलिल्लाह बीदर डिस्ट्रिक्ट में नंबर 1 पर शाहीन का रिजल्ट इस मर्तबा रहा. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯ ರಂಗಮಂದಿರದಲ್ಲಿ ಜನಮನ ಕಾರ್ಯಕ್ರಮ, ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಚಾಲನೆ. ಮಿನಿ ವಿಧಾನಸೌಧ ಸ್ಥಳಾಂತರ ಮಾಡಬಾರದು, ಸಂಸದ ಭಗವಂತ್ ಖೂಬಾರಿಂದ ಆಗ್ರಹ. ವಾರ್ಡ್ ನಂಬರ್ 26 ಮತ್ತು 27ರಲ್ಲಿ CC ರಸ್ತೆ MLC ರಘುನಾಥರಾವ್ ಮಲ್ಕಾಪುರೆ ಅವರಿಂದ ಚಾಲನೆ. ಕರುಣಾಮಯಿ ಯುವಕ ಸಂಘದ ವತಿಯಿಂದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಜನ್ಮ ಶತಮಾನೋತ್ಸವ ಆಚರಣೆ. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಸಂಚಾಲಿತ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯಲ್ಲಿ ಉತ್ತಮ ಫಲಿತಾಂಶ. ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ 103 ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ ತೇರ್ಗಡೆ. ಇದುವರೆಗೆ ಸುದ್ದಿ ಕೊಟ್ಟಿದ್ದು ನಾನು ನಂದಿನಿ ಮಠಪತಿ. ನಾಳಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.